ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ವ್ಲಾಗ್. ಚರಿ ಮಗಳಿಗೆ ಫಸ್ಟ್ ಟೈಮ್ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ರಾಗಿ ಸರಿನ ಫಸ್ಟ್ ಟೈಮ್ ನಾನೇ ಮನೇಲಿ ಮಾಡಿದ್ದೀನಿ. ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಫಸ್ಟು ಕೆಂಪು ರಾಗಿನ ಇಲ್ಲಿ ತೋರಿಸ್ತಾ ಇರೋದು ಕೆಂಪು ರಾಗಿ. ಈ ರಾಗಿನ ಚೆನ್ನಾಗಿ ನೀಟಾಗಿರೋ ಮರದಲ್ಲಿ ಈ ಥರ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಕಾಳು ಕಲ್ಲು ಏನೇ ಈ ಕಡ್ಡಿ ಕಸ ಏನೇ ಇದ್ರೂ ಈ ಥರ ಕ್ಲೀನ್ ಮಾಡಿ ಈ ಥರ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಒಂದು 15 to 20 ಟೈಮ್ಸ್ ತೊಳೆದ್ರೂ ಗಲೀಜು ಹೋಗ್ತಾನೆ ಇರುತ್ತೆ. ಅಷ್ಟು ಕ್ಲೀನಾಗಿ ತೊಳಿಬೇಕಾಗುತ್ತೆ. ಈ ಥರ ನೀಟಾಗಿ ತೊಳೆದು ಸೋಸಬೇಕಾಗುತ್ತೆ. ಈ ಥರ ನೀಟಾಗಿ ಎಲ್ಲ ಗಲೀಜೆಲ್ಲ ಬರುತ್ತೆ, ಎಷ್ಟು ತೊಳೆದ್ರೂ ಬರ್ತಾನೆ ಇರುತ್ತೆ. ಅದಾದಮೇಲೆ ಅದನ್ನು ತೊಳೆದಾದ್ಮೇಲೆ ಓವರ್ನೈಟ್ ಹಂಗೆ ಬಿಟ್ಬಿಡಬೇಕಾಗುತ್ತೆ. ನೆಕ್ಸ್ಟ್ ಡೇ ಅದು ನೀರೆಲ್ಲ ನೀಟಾಗಿ ಒಂದಾದಮೇಲೆ ಈ ಥರ ಒಂದು ಚೆನ್ನಾಗಿರೋ ಬಟ್ಟೆನಲ್ಲಿ ರಾಗಿನ ನೀಟಾಗಿ ಬಿಗ್ಗಿಯಾಗಿ ಗಂಟು ಕಟ್ಟಿ ಮೊಳಕೆ ಇಡೋಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಒಂದು ನೈಟ್ ಇಡಬೇಕು. ಮಾರ್ನಿಂಗ್ ಆಫ್ಟರ್ನೂನ್ ಅಷ್ಟರಲ್ಲಿ ನೋಡಿದ್ರೆ ಮೊಳಕೆ ಬಂದಿರುತ್ತೆ. ಆ ಮೊಳಕೆನ ಆಗಿರೋದನ್ನು ಬಿಸಿಲಲ್ಲಿ ಈ ಥರ ಹಾಕಿದ್ದೀನಿ. ಏನೇನು ಕಾಳುಗಳೆಲ್ಲ ಹಾಕಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಏನೇನು ಕಾಳುಗಳನ್ನ ಒಣಗಿಸ್ಕೊಂಡೆ, ಡ್ರೈ ಮಾಡಿದೆ ಬಿಸಿಲಲ್ಲಿ, ಯಾವುದನ್ನ ನೆರಳೆಲ್ಲ ಒಣಗಿಸ್ಕೊಂಡೆ, ಯಾವುದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ನಾನು ಮೊಳಕೆ ಕಟ್ಟುವಾಗ ಫುಲ್ ಮೋಡ ಇತ್ತು. ಸೊ ದಟ್ ನಾನು ಮೋಡದಲ್ಲೇ ಒಂದು 2 ಡೇಸ್ ಗೋಧಿ ಮತ್ತು ರಾಗಿನ ಒಣಗಿಸ್ದೆ. ಬಟ್ ಗೋಧಿ ಒಣಗಲಿಲ್ಲ. ಹಂಗಾಗಿ ನಾನು 3rd ಡೇಯಿಂದ ಎಲ್ಲನೂ ಬಿಸಿಲಲ್ಲಿ ನೀಟಾಗೆ ಒಣಗಬೇಕು. ಮೇಯ್ನಾಗಿ ರಾಗಿ ಸರಿನಲ್ಲಿ ಎಲ್ಲ ಕಾಳುಗಳು ಒಣಗಿದ್ರೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರೋದನ್ನು ಮತ್ತು ಪ್ಲೇನ್ ಆಗಿರೋದು ಎರಡನ್ನೂ ಈ ಥರ ಗ್ಲಾಸ್ನಲ್ಲಿ ಅಳತೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಹುಳ್ಳಿಕಾಳು 1 ಗ್ಲಾಸು, ಹೆಸ್ರು ಕಾಳು ಒಂದು ಗ್ಲಾಸು, ಎಲ್ಲ 1 ಗ್ಲಾಸ್ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ತೊಳೆದು ಬಿಸಿಲಲ್ಲಿ ಹಾರಾಕಿ ಮಾಡ್ತಾಯಿರೋದು. ಹೆಸ್ರು ಕಾಳು ಆಗಿತ್ತಲ್ಲ ಅದನ್ನು ಸಪ್ರೇಟ್ ಬೌಲ್ಗೆ ಹಾಕಿದೆ. ನೆಕ್ಸ್ಟು ಕಡಲೆಕಾಳು, ಇದು ಮೊಳಕೆ ಕಟ್ಟಿದ್ದೆ, ಇದು ಕೂಡ ಬಿಸಿಲಲ್ಲೇ ಒಣಗಿಸಿದ್ದೆ. ಆಲ್ಮೋಸ್ಟ್ ಇದನ್ನೆಲ್ಲ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸ್ತೀವಿ ಅಂದರೆ ಒಂದು 15-20 ಡೇಸ್ ಆದರೂ ಒಣಗಲ್ಲ. ಸೊ ದಟ್ 3-4 ಡೇಸಲ್ಲಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡೆ. ನೆಕ್ಸ್ಟ್ ಇದು ಕರಿ ಇದ್ದು, ಇದನ್ನು ಮೊಳಕೆ ಕಟ್ಟಿಲ್ಲ, ಹಂಗೆ ಪ್ಲೇನಲ್ಲೇ ತೊಳೆದು ಬಿಸಿಲಲ್ಲಿ ಹಾರಾಕಿ ಒಣಗಿಸಿದ್ದೆ. ಇದು ಮಸೂರ್ ದಾಲ್ ಮತ್ತು ನಾರ್ಮಲ್ ದಾಲ್ ಎರಡನ್ನೂ ತೊಳೆದು ಇದನ್ನು ಬಿಸಿಲಲ್ಲಿ ಒಣಗಿಸಿದ್ದೆ. ಲೈಕ್ ಅದು ಸ್ಮೆಲ್ ಬಂದುಬಿಡುತ್ತೆ ಒಣಗಿಲ್ಲ ಅಂದರೆ. ನಾನಿಲ್ಲಿ ಕಪ್ಪಕ್ಕಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ರೈಸ್ ಅಂತ. ಇದ್ರದ್ದನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಲಿಂಕು. ಅದು ಆರ್ಗ್ಯಾನಿಕ್ ಬ್ಲ್ಯಾಕ್ ರೈಸು. ಈ ಥರ ಎಲ್ಲನೂ ಚೆನ್ನಾಗಿ ಹುರಿದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹುರಿದು ನಾನು ಅದನ್ನು ಬಕೆಟಲ್ಲಿ ಹಾಕೊತಿದ್ದೆ. ನಾನಿಲ್ಲಿ 3 kg ಕರೆಕ್ಟಾಗಿ ಆಗೋಷ್ಟು ನಾನು ರಾಗಿನ ಹುರ್ಕೊತಾ ಇದ್ದೀನಿ. 2 kg ಅಷ್ಟು ಕಾಳುಗಳೆಲ್ಲ ಕಾಳುಗಳು ಸೇರಿಸಿ 2 kg ಆಗುತ್ತೆ. ಇದು ಜವೆ ಗೋಧಿ, ಅದನ್ನು ಅಷ್ಟೇ ಮೊಳಕೆ ಕಟ್ಟಿರೋದು. ಅದಾದಮೇಲೆ ನಾನು ಸ್ಪೈಸಸ್ ಕಡೆ ಬರೋದಾದರೆ ವಾದಕ್ಕಿ ತೊಗೊಂಡಿದ್ದೀನಿ 1 ಸ್ಪೂನು, ಇದನ್ನು ಕೂಡ ಹುರ್ಕೊಂಡಿದ್ದೀನಿ. ಸ್ಪೈಸಸಲ್ಲಿ ಏನೂ ತೊಳೆಯೋಂಗಿಲ್ಲ. ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಮೆಣಸು, ಕಾಳು ಮೆಣಸು. ಇದರಲ್ಲೂ ಎಷ್ಟು ಮೋಸ ಮಾಡ್ತಾರೆ ಅಂದರೆ ನಾವು ಅದನ್ನು ಸೋಸ್ಬಿಟ್ಟು ಕ್ಲೀನ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. 1 ಲೋಟ ಆಗೋಷ್ಟು ಮಕ್ಕಳನ್ನ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಜಾಕಾಯಿ ಮತ್ತು ಬಜ್ಜಿನ ತೊಳೆದು ಬಿಸಿಲಲ್ಲಿ ಚೆನ್ನಾಗೆ ಒಣಗಾದ್ಮೇಲೆ ಅದನ್ನು ಈ ಥರ ಸ್ವಲ್ಪ ಮೀಡಿಯಮಾಗಿ ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಅದಾದಮೇಲೆ ನಾನು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಾದಮೇಲೆ ಮಿಲ್ಲಲ್ಲಿ ಇದನ್ನ ಫುಲ್ ಪೌಡರ್ ಮಾಡೋಕ್ಕೆ ಕೊಡ್ತೀನಿ. ಅವರು ಈ ಸತಿ ನೈಸಾಗಿ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ನಾನು ಬಟ್ಟೆಲಿ ಏನು ಇಟ್ಕೊಂಡಿಲ್ಲ ಈ ಸತಿ. ಇದು ಬಂದು ವಾಲ್ನಟ್ ಪೌಡರ್ ಸಪ್ರೇಟ್ ಜಾರು, ಅದು ಡ್ರೈ ಫ್ರೂಟ್ ಪೌಡರು ಸಪ್ರೇಟ್ ಜಾರು. ನಾನು ರಾಗಿ ಸರಿ ಮಾಡುವಾಗ ಸಪ್ರೇಟಾಗಿ 1 ಸ್ಪೂನ್ ಹಾಕ್ಕೊಂಡು ಮಾಡ್ತೀನಿ. ಇದು ಡೇಟ್ಸ್ ಪೌಡರ್ ಅಂತ, ಅದನ್ನು ಸಪ್ರೇಟ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಚಿಟಿಕೆ ಉಪ್ಪು ಹಾಕ್ಕೊತೀನಿ. ಇದಿಷ್ಟು ಆ್ಯಡ್ ಮಾಡಿಕೊಂಡು ನಾನು ರಾಗಿ ಸರಿ ತಿನ್ನಿಸೋದು 1 ಟೈಮ್ ತಿನ್ನಿಸೋದಲ್ವ, ಸೊ ದಟ್ ರಿಸ್ಕ್ ಏನಾಗಲ್ಲ. ಇಷ್ಟು ಆ್ಯಡ್ ಮಾಡ್ಬೋದು. ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ನಾನು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ದಟ್ ಬಿಸಿ ಹಾಲನ್ನ ಒಂದು ಸ್ವಲ್ಪ ಹಾಕ್ಕೊಂಡು ನನಗೆ ಯಾವ ಅದಕ್ಕೆ ಬೇಕು ಆ ಥರ ಮಾಡಿಕೊಂಡು ಆಮೇಲೆ ತುಪ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಕ್ಕಿಟ್ಟಿದ್ದೀನಿ. ಇನ್ನೇನು ಬೇಯ್ದಾಗಿದೆ ಹೇಗೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ನಾವು ಪಾತ್ರೆನ ಸ್ವಲ್ಪ ಡೌನ್ ಮಾಡಿದ್ರೆ ಅದು ಕೆಳಗಡೆ ಜಾರುತ್ತೆ ಈ ಥರ, ಆವಾಗ ಆಗಿದೆ ಅಂತ. ಸೊ ದಟ್ ನಾನು ಅದನ್ನು ಹಾಟ್ ಬಾಕ್ಸ್ ಹಾಕ್ಕೊಂಡೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಪೌಡರ್ನ ಹೀಟ್ ಮಾಡೋದ್ರಿಂದ ಇಲ್ಲಿ ನಾನು ಬಾದಾಮಿ, ಪಿಸ್ತಾ, ಗೋಡಂಬಿ ಮತ್ತು ಮಕ್ಕಾನಿ ಇಷ್ಟು ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ಸಪ್ರೇಟ್ ಜಾರಲ್ಲಿ ಇಟ್ಕೊಂಡೆ, ಗ್ಲಾಸ್ ಜಾರಲ್ಲಿ. ನೆಕ್ಸ್ಟ್ ವಾಲ್ನಟ್ಟು ಪೌಡರ್ ಆಗಲ್ಲ, ಒಂಥರ ಮುದ್ದೆ ಥರ ಆಗುತ್ತೆ. ಸೊ ದಟ್ ಅದನ್ನು ಸಪ್ರೇಟಾಗಿ ಇಟ್ಕೊತೀನಿ, ಮಿಕ್ಸ್ ಮಾಡಲ್ಲ, ಬೇಗ ಹಾಳಾಗಲ್ಲ ಅಂತ ಆ ಥರ ಮಾಡ್ಕೊತೀನಿ.
ಹೀಗೆ ಮಾಡಿಬಿಟ್ಟು ಈ ರೀತಿ ನಾವೇ ಮನೇಲಿ ಮಾಡಿಕೊಂಡು ರಾಗಿ ಸರಿನ ಮಕ್ಳಿಗೆ ತಿನ್ಸೋದ್ರಿಂದ ತುಂಬ ತೃಪ್ತಿ ಅನಿಸುತ್ತೆ ಆ್ಯಂಡ್ ಖುಷಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಚೆನ್ನಾಗೇ ಎಲ್ಲ ಮೈಲ್ಸ್ಟೋನು ಅಚೀವ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಬೋನ್ ಸ್ಟ್ರೆಂಥನಿಂಗ್ ಇರ್ಬೋದು, ಅವ್ರ ಐರನ್ ಆಗಿರ್ಬೋದು ಎಲ್ಲ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.